ಬನ್ನಿ, ಇವತ್ತು ನಮ್ಮ ಕೆಲಸದಲ್ಲಿರೋ ಮೌನ ಮತ್ತು ನಿಷ್ಠೆಯ ಮಹತ್ವದ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಒಂದು ಅದ್ಭುತ ಮಾತು ನಮ್ಮ ಇವತ್ತಿನ ಇಡೀ ಚರ್ಚೆಗೆ ಒಂದು ಅಡಿಪಾಯ ಇದ್ದ ಹಾಗೆ. ಮೊದಲಿಗೆ ಸಂತ ಜೋಸೆಫ್ರನ್ನು ನೋಡೋಣ. ಅವರದ್ದು ಮೌನ ಮತ್ತು ನಿಷ್ಠೆಯಿಂದ ಮಾಡಿದ ನ್ಯಾಯಯುತ ಕೆಲಸ. ಇಲ್ಲಿ ನೋಡಿ, ಬೇರೆಯವರು ತಪ್ಪು ಮಾಡಿದಾಗ ಎರಡು ರೀತಿಯ ಪ್ರತಿಕ್ರಿಯೆಗಳನ್ನ ಹೋಲಿಸಲಾಗಿದೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಈ ರಕ್ಷಣಾತ್ಮಕ ಮನೋಭಾವವೇ ನಿಜವಾದ ಜವಾಬ್ದಾರಿಯ ಸಂಕೇತ. ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಇಂತಹ ಮೌನವಾದ ನಿಷ್ಠೆ ಇದೆಯಲ್ಲ, ಅದು ದೊಡ್ಡ ಪರಿಣಾಮ ಬೀರುತ್ತೆ. ಪೋಪ್ ಫ್ರಾನ್ಸಿಸ್ ಇದನ್ನೇ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕೆಲ್ಸ ಅನ್ನೋದು ಪ್ರೀತಿಯ ಒಂದು ಅಭಿವ್ಯಕ್ತಿ ಅಂತ. ಹಾಗಾಗಿ ಕೆಲ್ಸ ಅನ್ನೋದು ಕೇವಲ ಒಂದು ಟಾಸ್ಕ್ ಅಲ್ಲ, ಅದು ನಮ್ಮ ಅಸ್ತಿತ್ವದ ಒಂದು ಮೂಲಭೂತ ಭಾಗ. ಇದು ನಮಗೆ ನೆನಪಿಸುತ್ತೆ, ಅತಿ ಮುಖ್ಯವಾದ ಕೆಲಸಗಳು ಹೆಚ್ಚಾಗಿ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತ ಇರೋರ ಈ ಮೌನ ನಿಷ್ಠೆಯನ್ನ ನಾವೆಲ್ಲ ಗೌರವಿಸಬೇಕಾದ್ದು ಮುಖ್ಯ. ಸರಿ, ಇದನ್ನೆಲ್ಲ ನಮ್ಮ ವೈಯಕ್ತಿಕ ಜೀವನಕ್ಕೆ ಅನ್ವಯಿಸಿ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಣ. ಮೊದಲ ಪ್ರಶ್ನೆ, ನಮ್ಮ ಮತ್ತು ಇತರರ ಕೆಲಸದ ಘನತೆಗೆ ಎಷ್ಟು ಬೆಲೆ ಕೊಡಲಾಗ್ತಿದೆ? ನಂತರ ಜೀವನದಲ್ಲಿ ಎಲ್ಲಿ ಇಂತಹ ಮೌನ ಮತ್ತು ತಾಳ್ಮೆಯ ನಡೆಯಬೇಕಾಗಿದೆ? ಮತ್ತು ಕೊನೆಯದಾಗಿ, ನಮ್ಮ ಕೆಲಸ ಸಮಾಜದ ಒಳಿತಿಗೆ ಯಾವ ರೀತಿ ಸಹಾಯ ಮಾಡ್ತಿದೆ? ಈ ಕೋರ್ ಮೆಸೇಜ್ ಅನ್ನು ಒಳಗೊಂಡಿರುವ ಈ ಸರಳ ಪ್ರಾರ್ಥನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.